ಹಲೋ ಮಕ್ಕಳೇ, ನನ್ನ ಹೆಸರು ಪ್ರಮೀಳಾ. ನಮ್ಮ ಕೊನೆಯ ಭಾಗದಲ್ಲಿ ನಾವು ಸಂಯುಕ್ತ ರಚನೆಯ ಎಲೆಕ್ಟ್ರಾನಿಕ್ ಸಿದ್ಧಾಂತದ ಬಗ್ಗೆ ಓದುತ್ತೇವೆ. ಆದಾಗ್ಯೂ ಈ ಸಿದ್ಧಾಂತವನ್ನು ಪೂರ್ಣಗೊಳಿಸಿದ ನಂತರ ಉತ್ತರಿಸಲಾಗದ ಹಲವು ಪ್ರಶ್ನೆಗಳಿವೆ. ಅಣುವಿನ ಆಕಾರ ಏನು? ಮಾನದಂಡದೊಂದಿಗೆ ಬಾಂಡ್ ಕೋನದಲ್ಲಿ ಏಕೆ ಅನೇಕ ವ್ಯತ್ಯಾಸಗಳಿವೆ? ಇಂದು ನಾವು VSEPR ಸಿದ್ಧಾಂತವನ್ನು, ಅಂದರೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಜೋಡಿ ವಿಕರ್ಷಣೆ ಓದುತ್ತೇವೆ. ಅದು ನಮಗೆ ಎಲ್ಲ ಉತ್ತರಗಳನ್ನು ನೀಡುತ್ತದೆ. ಪ್ರಾರಂಭಿಸುವ ಮೊದಲು ಹಿಂದಿನದನ್ನು ಪರಿಷ್ಕರಿಸೋಣ. ಅಯಾನುಗಳು ಅನುಕ್ರಮವಾಗಿ ಎಲೆಕ್ಟ್ರಾನ್ಗಳ ನಷ್ಟ ಅಥವಾ ಲಾಭದಿಂದ ರೂಪುಗೊಂಡ ಧನಾತ್ಮಕ ಅಥವಾ ಋಣಾತ್ಮಕ ಆವೇಶದ ಕಣಗಳಾಗಿವೆ. ಯಾವುದೇ ಎರಡು ಪರಮಾಣುಗಳು ಅಥವಾ ಪರಮಾಣುಗಳ ಗುಂಪಿನ ನಡುವಿನ ಬಲವು ಸ್ಥಿರವಾದ ಅಸ್ತಿತ್ವದ ರಚನೆಗೆ ಕಾರಣವಾಗುತ್ತದೆ. ಇದನ್ನು ರಾಸಾಯನಿಕ ಬಂಧ ಎಂದು ಕರೆಯಲಾಗುತ್ತದೆ. ಪರಮಾಣುವಿನ ಹೊರಗಿನ ಶೆಲ್ ಅನ್ನು ವೇಲೆನ್ಸ್ ಶೆಲ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಶೆಲ್ನಲ್ಲಿರುವ ಎಲೆಕ್ಟ್ರಾನ್ಗಳನ್ನು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಂದು ಕರೆಯಲಾಗುತ್ತದೆ. 0 ಗುಂಪಿಗೆ ಸೇರಿದ ಅನಿಲಗಳು ಇತರ ಪರಮಾಣುಗಳೊಂದಿಗೆ ಸಂಯೋಜಿಸಲು ಇಷ್ಟವಿಲ್ಲದ ಕಾರಣ ಅವುಗಳನ್ನು ಉದಾತ್ತ ಅನಿಲಗಳು ಎಂದು ಕರೆಯಲಾಗುತ್ತದೆ. ಹೀಲಿಯಂ ಹೊರತುಪಡಿಸಿ ಎಲ್ಲ ಇತರ ಉದಾತ್ತ ಅನಿಲಗಳು ತಮ್ಮ ವೇಲೆನ್ಸಿ ಶೆಲ್ಗಳಲ್ಲಿ ಎಲೆಕ್ಟ್ರಾನ್ ಸಂರಚನೆಯ ಆಕ್ಟೇಟ್ ಅನ್ನು ಹೊಂದಿರುತ್ತವೆ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. VSEPR ಸಿದ್ಧಾಂತದ ಪ್ರಾಮುಖ್ಯತೆ, VSEPR ಸಿದ್ಧಾಂತದ ಹೇಳಿಕೆ, VSEPR ಸಿದ್ಧಾಂತದ ಮಿತಿ. ಕೀವರ್ಡ್ಗಳು: ವೇಲೆನ್ಸ್ ಶೆಲ್, ಪರಮಾಣುವಿನಲ್ಲಿನ ಹೊರಗಿನ ಶೆಲ್. ವಿಕರ್ಷಣೆ, ಎಲೆಕ್ಟ್ರಾನ್ ಜೋಡಿ, ಬಾಂಡ್ ಕೋನ. ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಜೋಡಿ ವಿಕರ್ಷಣ ಸಿದ್ಧಾಂತ. ಕೋವೆಲೆನ್ಸಿಯ ಬಂಧಗಳ ಮೂಲಕ ಕೇಂದ್ರೀಯ ಪರಮಾಣುವಿಗೆ ಲಗತ್ತಿಸಲಾದ ಎಲ್ಲ ಪರಮಾಣುಗಳೊಂದಿಗೆ 3 ಅಥವಾ 3 ಪರಮಾಣುಗಳೊಂದಿಗಿನ ಅಣುಗಳಲ್ಲಿ ಬಂಧದ ಕೋನಗಳನ್ನು ವಿವರಿಸಲು ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಜೋಡಿ ವಿಕರ್ಷಣೆ ಸಿದ್ಧಾಂತ VSEPRT ಎಂಬ ಸಿದ್ಧಾಂತವನ್ನು ಸಿಡ್ಗ್ವಿಕ್ ಮತ್ತು ಪೊವೆಲ್ ಪ್ರಸ್ತಾಪಿಸಿದರು. ಇದನ್ನು ಗಿಲ್ಲೆಸ್ಪಿ ಮತ್ತು ನೈಹೋಲ್ಮ್ ಮತ್ತಷ್ಟು ಸುಧಾರಿಸಿದರು. ಈ ಸಿದ್ಧಾಂತವು ಈ ಕೆಳಗಿನ ಅಂಶಗಳನ್ನು ಸೂಚಿಸುತ್ತದೆ. 1. VSEPR ಸಿದ್ಧಾಂತವು ಕೋವೆಲೆನ್ಸಿಯ ಬಂಧಗಳಲ್ಲಿ ಮತ್ತು ಒಂಟಿ ಜೋಡಿಯಲ್ಲಿರುವ ವೇಲೆನ್ಸಿ ಶೆಲ್ಗಳಲ್ಲಿನ ಎಲೆಕ್ಟ್ರಾನ್ಗಳನ್ನು ಚಾರ್ಜ್ ಮೋಡಗಳಾಗಿ ಪರಿಗಣಿಸುತ್ತದೆ ಮತ್ತು ಅದು ಪರಸ್ಪರ ಹಿಮ್ಮೆಟ್ಟಿಸುತ್ತದೆ ಮತ್ತು ಸಾಧ್ಯವಾದಷ್ಟು ದೂರದಲ್ಲಿದೆ. ಅಣುಗಳು ನಿರ್ದಿಷ್ಟ ಆಕಾರಗಳನ್ನು ಪಡೆಯಲು ಇದು ಕಾರಣವಾಗಿದೆ. 2. ವೇಲೆನ್ಸಿ ಶೆಲ್ನಲ್ಲಿರುವ ಒಟ್ಟು ಎಲೆಕ್ಟ್ರಾನ್ ಜೋಡಿಗಳ ಸಂಖ್ಯೆಯನ್ನು ಕೋವೆಲೆನ್ಸಿಯ ಬಂಧಗಳು ಮತ್ತು ಕೇಂದ್ರ ಪರಮಾಣುವಿನಲ್ಲಿ ಒಂಟಿ ಜೋಡಿಗಳು ಎಂದು ತಿಳಿದಿದ್ದರೆ, ಕೇಂದ್ರ ಪರಮಾಣುವಿನ ನ್ಯೂಕ್ಲಿಯಸ್ನ ಸುತ್ತ ಆ ಜೋಡಿಗಳ ಜೋಡಣೆಯನ್ನು ಊಹಿಸಲು ಅದು ನಮಗೆ ಸಹಾಯ ಮಾಡುತ್ತದೆ ಮತ್ತು ಅದರಿಂದ ಆಕಾರ ಅಣುವಿನ. 3. ಒಂಟಿ ಜೋಡಿಗಳು ಬಂಧ ಜೋಡಿಗಳಿಗಿಂತ ಕೇಂದ್ರ ಪರಮಾಣುವಿನ ಸುತ್ತ ಹೆಚ್ಚು ಜಾಗವನ್ನು ಆಕ್ರಮಿಸುತ್ತವೆ.
ಒಂಟಿ ಜೋಡಿ ಎಂದರೆ ಹಂಚಿಕೊಳ್ಳದ ಎಲೆಕ್ಟ್ರಾನ್ ಜೋಡಿ ಅಥವಾ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ಜೋಡಿ. ಇವುಗಳು ಕೇವಲ ಒಂದು ನ್ಯೂಕ್ಲಿಯಸ್ಗೆ ಆಕರ್ಷಿತವಾಗುತ್ತವೆ, ಆದರೆ ಬಾಂಡ್ ಜೋಡಿಯ ಎರಡು ನ್ಯೂಕ್ಲಿಯಸ್ಗಳಿಂದ ಹಂಚಲ್ಪಡುತ್ತದೆ. ಹೀಗಾಗಿ ಕೇಂದ್ರ ಪರಮಾಣುವಿನ ಮೇಲೆ ಒಂಟಿ ಜೋಡಿಗಳ ಉಪಸ್ಥಿತಿಯು ನಿರೀಕ್ಷಿತ ನಿಯಮಿತ ಆಕಾರದಿಂದ ಬಂಧದ ಕೋನಗಳ ಸ್ವಲ್ಪ ವಿರೂಪವನ್ನು ಉಂಟುಮಾಡುತ್ತದೆ. ಹೆಚ್ಚು ವಿಕರ್ಷಣೆಯಿಂದಾಗಿ ಕೇಂದ್ರ ಪರಮಾಣುವಿನಲ್ಲಿ ಒಂಟಿ ಜೋಡಿ ಮತ್ತು ಬಂಧ ಜೋಡಿಯ ನಡುವಿನ ಕೋನವು ಹೆಚ್ಚಾದರೆ ಪರಮಾಣುಗಳ ನಡುವಿನ ನಿಜವಾದ ಬಂಧದ ಕೋನಗಳನ್ನು ಕಡಿಮೆ ಮಾಡಬೇಕು. 4. ವೇಲೆನ್ಸಿ ಶೆಲ್ನಲ್ಲಿ ಯಾವುದೇ ಒಂಟಿ ಜೋಡಿಗಳಿಲ್ಲದೆ ಕೇಂದ್ರ ಪರಮಾಣುವಿನ ನ್ಯೂಕ್ಲಿಯಸ್ನ ಸುತ್ತ ಎರಡು ಕೋವಲೆಂಟ್ ಬಂಧಗಳಲ್ಲಿ ಎರಡು ಬಂಧ ಜೋಡಿಗಳು ಇದ್ದರೆ ಅವುಗಳ ನಡುವೆ ಕನಿಷ್ಠ ವಿಕರ್ಷಣೆಯನ್ನು ಹೊಂದಲು ಅವುಗಳನ್ನು 1800ರಿಂದ ಬೇರ್ಪಡಿಸಬೇಕು. ಹೀಗಾಗಿ ಅಣು ರೇಖೀಯವಾಗಿರುತ್ತದೆ. 3 ಬಂಧ ಜೋಡಿಗಳು ಕೇಂದ್ರ ಪರಮಾಣುವಿನ ನ್ಯೂಕ್ಲಿಯಸ್ನ ಸುತ್ತಲೂ 3 ಕೋವೆಲೆನ್ಸಿಯ ಬಂಧಗಳಲ್ಲಿ ಇದ್ದರೆ ಯಾವುದೇ ಒಂಟಿ ಜೋಡಿಗಳಿಲ್ಲದೆ ಅವು ತ್ರಿಕೋನದ 3 ಮೂಲೆಗಳಲ್ಲಿ 1200ರಿಂದ ಬೇರ್ಪಡುತ್ತವೆ. ಆದ್ದರಿಂದ ಅಣುವಿನ ಆಕಾರವು ತ್ರಿಕೋನ ಪ್ಲಾನರ್ ಆಗಿದೆ. BeCl2 ಮತ್ತು BF3 ನಲ್ಲಿ ಕೇಂದ್ರೀಯ ಪರಮಾಣುಗಳು Be ಮತ್ತು B ವೇಲೆನ್ಸಿ ಶೆಲ್ನಲ್ಲಿ ಅವುಗಳ ಸುತ್ತಲೂ 8 ಎಲೆಕ್ಟ್ರಾನ್ಗಳನ್ನು ಹೊಂದಿಲ್ಲ ಎಂಬುದನ್ನು ನೀವು ಗಮನಿಸಿದ್ದೀರಾ. ಅವು ಕ್ರಮವಾಗಿ 4 ಮತ್ತು 6 ಎಲೆಕ್ಟ್ರಾನ್ಗಳನ್ನು ಮಾತ್ರ ಹೊಂದಿವೆ. ಈ ಅಣುಗಳನ್ನು ಎಲೆಕ್ಟ್ರಾನ್ ಕೊರತೆಯ ಅಣುಗಳು ಎಂದು ಕರೆಯಲಾಗುತ್ತದೆ. ಕೇಂದ್ರ ಪರಮಾಣುವಿನ ವೇಲೆನ್ಸಿ ಶೆಲ್ನಲ್ಲಿ 4 ಬಂಧ ಜೋಡಿಗಳಿದ್ದರೆ 4 ಬಂಧ ಜೋಡಿಗಳು ಟೆಟ್ರಾಹೆಡ್ರನ್ನ 4 ಮೂಲೆಗಳಲ್ಲಿ ಓರಿಯೆಂಟ್ ಆಗುತ್ತವೆ. 3 ಆಯಾಮದ ವ್ಯವಸ್ಥೆ ಮತ್ತು ನಿರೀಕ್ಷಿತ ಬಂಧ ಕೋನವು 109028. ಮೀಥೇನ್ ಅಣುವಿನಲ್ಲಿ ಇಂಗಾಲದ ಸುತ್ತ 4 ಎಲೆಕ್ಟ್ರಾನ್ ಜೋಡಿಗಳು. ಬಂಧದ ಕೋನ HCH 109028 ಆಗಿದೆ. ಮೂರು ಬಂಧ ಜೋಡಿಗಳು ಮತ್ತು ಒಂದು ಒಂಟಿ ಜೋಡಿ ಅಂದರೆ ಹಂಚಿಕೊಳ್ಳದ ಎಲೆಕ್ಟ್ರಾನ್ ಜೋಡಿ ಇದ್ದರೆ ಒಂಟಿ ಜೋಡಿಯು ಕೇಂದ್ರ ಪರಮಾಣುವಿನ ನ್ಯೂಕ್ಲಿಯಸ್ನ ಸುತ್ತ ಹೆಚ್ಚು ಜಾಗವನ್ನು ಆಕ್ರಮಿಸುತ್ತದೆ. ಉಳಿದ 3 ಬಂಧ ಜೋಡಿಗಳು NH3 ಅಣುವಿನಂತೆಯೇ ತುಲನಾತ್ಮಕವಾಗಿ ಹತ್ತಿರ ಬರುತ್ತವೆ. ಅಮೋನಿಯಾ ಅಣುವಿನಲ್ಲಿ ಸಾರಜನಕ ಪರಮಾಣುವಿನ ನ್ಯೂಕ್ಲಿಯಸ್ನ ಸುತ್ತಲೂ ಕೋವೆಲೆನ್ಸಿಯ ಬಂಧಗಳಲ್ಲಿ 3NH 3 ಬಂಧ ಜೋಡಿಗಳು ಮತ್ತು ಒಂದು ಒಂಟಿ ಜೋಡಿ ಇರುತ್ತದೆ. ಒಂಟಿ ಜೋಡಿ ಬೋ NH3 ಅಣುವಿನ ಆಕಾರವು ಪಿರಮಿಡ್ನ ತುದಿಯಲ್ಲಿ N ನೊಂದಿಗೆ ತ್ರಿಕೋನ ಪಿರಮಿಡ್ ಆಗಿದೆ. ಅದರ ವೇಲೆನ್ಸಿ ಶೆಲ್ನಲ್ಲಿ ಕೇಂದ್ರ ಪರಮಾಣುವಿನ ನ್ಯೂಕ್ಲಿಯಸ್ನ ಸುತ್ತಲೂ 2 ಬಂಧ ಜೋಡಿಗಳು ಮತ್ತು 2 ಒಂಟಿ ಜೋಡಿ ಎಲೆಕ್ಟ್ರಾನ್ಗಳು ಇದ್ದರೆ ಒಂಟಿ ಜೋಡಿ ವಿಕರ್ಷಣೆಯು ಲೋನ್ ಜೋಡಿ ಬಾಂಡ್ನ ಜೋಡಿ ವಿಕರ್ಷಣೆಗಿಂತ ಹೆಚ್ಚಾಗಿರುತ್ತದೆ. ಆದ್ದರಿಂದ ಬಂಧ ಜೋಡಿಗಳ ನಡುವಿನ ಕೋನವು ಮತ್ತಷ್ಟು ಕಡಿಮೆಯಾಗುತ್ತದೆ. NH3 ಅಣುವಿನ ಆಕಾರವು ತ್ರಿಕೋನ ಪಿರಮಿಡ್ ಆಗಿದ್ದು ಪಿರಮಿಡ್ ತುದಿಯಲ್ಲಿ N ಇರುತ್ತದೆ. ಅದರ ವೇಲೆನ್ಸ್ ಶೆಲ್ನಲ್ಲಿ ಕೇಂದ್ರ ಪರಮಾಣುವಿನ ನ್ಯೂಕ್ಲಿಯಸ್ ಸುತ್ತಲೂ 2 ಬಂಧ ಜೋಡಿಗಳು ಮತ್ತು 2 ಒಂಟಿ ಎಲೆಕ್ಟ್ರಾನ್ಗಳ ಜೋಡಿಗಳಾಗಿದ್ದರೆ ಒಂಟಿ ಜೋಡಿ ಲೋನ್ ಜೋಡಿ ಆಕರ್ಷಣೆಯು ಒಂಟಿ ಜೋಡಿ ಬಂಧ ಜೋಡಿ ವಿಕರ್ಷಣೆಗಿಂತ ಹೆಚ್ಚಾಗುತ್ತದೆ. ಆದ್ದರಿಂದ
ಬಂಧ ಜೋಡಿಗಳ ನಡುವಿನ ಕೋನವು ಮತ್ತಷ್ಟು ಕಡಿಮೆಯಾಗುತ್ತದೆ. ನೀರಿನ ಅಣುವಿನಲ್ಲಿ ಆಮ್ಲಜನಕ ಪರಮಾಣುವಿನ ನ್ಯೂಕ್ಲಿಯಸ್ ಸುತ್ತಲೂ 4 ಎಲೆಕ್ಟ್ರಾನ್ ಜೋಡಿಗಳಿವೆ. ಆದರೆ ಅವುಗಳಲ್ಲಿ 2 ಒಂಟಿ ಜೋಡಿಗಳು ಮತ್ತು 2 ಬಂಧ ಜೋಡಿಗಳು. ಆದ್ದರಿಂದ H2O ಅಣುವು ಏಕಾಂಗಿ ಜೋಡಿ, ಒಂಟಿ ಜೋಡಿ ಮತ್ತು ಏಕಾಂಗಿ ಜೋಡಿ ಬಂಧ ಜೋಡಿ ವಿಕರ್ಷಣೆಯಿಂದಾಗಿ CH4ನ ಟೆಟ್ರಾಹೆಡ್ರಲ್ ಆಕಾರದ ಬದಲಿಗೆ ವಿ ಆಕಾರ ಅಥವಾ ಬಾಗಿದ ಆಕಾರ ಅಥವಾ ಕೋನೀಯವನ್ನು ಪಡೆಯುತ್ತದೆ. HOH 104031 ಆಗಿದೆ. ಅಣುವಿನಲ್ಲಿ ಬಂಧದ ಕೋನ ಯಾವುದು? ಇದು 2 ಪರಮಾಣುಗಳ ನ್ಯೂಕ್ಲಿಯಸ್ಗಳಿಂದ ಹಾದು ಹೋಗುವ 2 ಕಾಲ್ಪನಿಕ ರೇಖೆಗಳಿಂದ ಒಳಗೊಳ್ಳುವ ಕೋನವಾಗಿದ್ದು, ಅದು ಕೇಂದ್ರ ಪರಮಾಣುವಿನಲ್ಲಿ ಕೇಂದ್ರ ಪರಮಾಣುವಿನ ನ್ಯೂಕ್ಲಿಯಸ್ನ ಮೂಲಕ ಕೇಂದ್ರ ಪರಮಾಣುವಿನೊಂದಿಗೆ ಕೋವೆಲೆನ್ಸಿಯ ಬಂಧಗಳನ್ನು ರೂಪಿಸುತ್ತದೆ. ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಗನ್ ಥಿಯರಿ VSEPRT ಮುಖ್ಯವಾಗಿ ಬಾಂಡ್ಗಳ ಸಾಮರ್ಥ್ಯವನ್ನು ವಿವರಿಸಲು ವಿಫಲವಾಗಿದೆ. ಇದು ಏಕೆಂದರೆ ಸಿದ್ಧಾಂತವು ಇನ್ನೂ ಕೋವೆಲೆನ್ಸಿಯ ಬಂಧ ರಚನೆಯ ಲೂಯಿಸ್ ಪರಿಕಲ್ಪನೆಯನ್ನು ಅವಲಂಬಿಸಿರುತ್ತದೆ. ಕೋವೆಲೆನ್ಸಿಯ ಬಂಧಗಳ ಎಲೆಕ್ಟ್ರಾನಿಕ್ ಸ್ವರೂಪದ ಬಗ್ಗೆ ಹೆಚ್ಚುವರಿ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ನೀವು ಕಲಿತಿದ್ದೀರಿ. VSEPR ಸಿದ್ಧಾಂತವನ್ನು ಸಿಡ್ಗ್ವಿಕ್ ಮತ್ತು ಪೋವೆಲ್ ಪ್ರಸ್ತಾಪಿಸಿದರು. VSEPRT ಕೋವೆಲೆನ್ಸಿಯ ಬಂಧ ರಚನೆಯಲ್ಲಿ ಪಾಲ್ಗೊಳ್ಳುವ ವೇಲೆನ್ಸಿ ಶೆಲ್ಗಳಲ್ಲಿನ ಎಲೆಕ್ಟ್ರಾನ್ಗಳನ್ನು ಮತ್ತು ಒಂಟಿ ಜೋಡಿಗಳನ್ನು ಪರಸ್ಪರ ಹಿಮ್ಮೆಟ್ಟಿಸುವ ಚಾರ್ಜ್ ಮೋಡಗಳಾಗಿ ಪರಿಗಣಿಸುತ್ತದೆ. VSEPR ಸಿದ್ಧಾಂತವು ಅಣುಗಳ ಜ್ಯಾಮಿತಿಯನ್ನು ಊಹಿಸಲು ಸಹಾಯ ಮಾಡುತ್ತದೆ. ಒಂಟಿ ಜೋಡಿಗಳು ಬಂಧ ಜೋಡಿಗಳಿಗಿಂತ ಕೇಂದ್ರ ಪರಮಾಣುವಿನ ಸುತ್ತ ಹೆಚ್ಚು ಜಾಗವನ್ನು ಆಕ್ರಮಿಸುತ್ತವೆ. VSEPRT ಮುಖ್ಯವಾಗಿ ಬಾಂಡ್ಗಳ ಸಾಮರ್ಥ್ಯವನ್ನು ವಿವರಿಸಲು ವಿಫಲವಾಗಿದೆ.